ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳು MSME ಅಂತ ಕರಿತೀವಿ, ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್. ಇವರು ನಮ್ಮ ದೇಶದ GDP ಒಳಗೆ 29% ಪಾಲು ಇವ್ರದ್ದು ಐತಿ. ಈ ಕೈಗಾರಿಕೆಗಳು ನಮ್ಮ ದೇಶದ ಒಟ್ಟು ರಫ್ತಿನಾಗ 50% ಇವ್ರದ್ದು ಪಾಲಿದೆ. ಅತಿ ಹೆಚ್ಚು ಉದ್ಯೋಗ ಅವಕಾಶಗಳನ್ನು ಕೊಡೋರು ಇವರ. ಓದಿದವ್ರಿಗೆ ಉದ್ಯೋಗ ಕೊಡೋರು ಭಾಳ ಮಂದಿ ಅದಾರ. ಇನ್ಫೋಸಿಸ್ ಐತಿ, TCS ಐತಿ, ವಿಪ್ರೋ ಐತಿ. ಮತ್ತು ಓದಲಾರದೆ ಇರುವಂಥವ್ರಿಗೆ, ಕಾರ್ಮಿಕರಿಗೆ ಉದ್ಯೋಗ ಕೊಡೋದು ಈ ಇಂಡಸ್ಟ್ರಿ. ಬಟ್ ಅವರಿಗೆ ಸಾಲ ಸಿಗುವಲ್ತು. ಅವರು ಸಾಕಷ್ಟು ದುಡ್ಡು ಬಂಡವಾಳ ಬೇಕವ್ರಿಗೆ. ಸಾಲ ಮಾಡಿ ಒಂದು ಇಂಡಸ್ಟ್ರಿ ಹಾಕಿ ಉತ್ಪಾದನೆ ಮಾಡಿ ಅದನ್ನು ರಫ್ತು ಮಾಡಿದ್ಮೇಲೆ, ಮಾರಾಟ ಮಾಡಿದ್ಮೇಲೆ ಅವಾಗ ದುಡ್ಡು ಬರ್ತೈತೆ ಅವ್ರಿಗೆ. ಮೊದಲು ದಟ್ ಈಸ್ ಕ್ಯಾಪಿಟಲ್ ಡಿಮ್ಯಾಂಡಿಂಗ್ ಇಂಡಸ್ಟ್ರಿ. ಅದು ದುಡ್ಡು ಬೇಕು, ಸಾಲ ಸಿಗುವಲ್ತು. ಸಾಲ ಸಿಗಲಿಲ್ಲ ಅಂದ್ರೆ ಬಿಸ್ನೆಸ್ ಹೆಂಗೆ ಮಾಡೋದು? ಅವ್ರಿಗೆ ಬಿಸ್ನೆಸ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಸರ್ ರಫ್ತು ಕಡಿಮೆ ಆಗ್ತೈತೆ, ಜಾಬ್ಗಳು ಕಡಿಮೆ ಆಗತ್ತವ. ಅತಿ ಹೆಚ್ಚು ಜಾಬ್ ಕೊಡೋದು ಅದೇ ಸೆಕ್ಟರ್, MSME ಸೆಕ್ಟರ್ಗೆ ಒಂದು ಬೂಸ್ಟ್ ಬೇಕೇ ಬೇಕು. ಅಂದ್ರೆ ದೇಶದಲ್ಲಿ ಇವತ್ತು ಸರ್ ಒಂದು ಕೃಷಿ ಕ್ಷೇತ್ರ, ಎರಡನೇದ್ದು MSME ಸೆಕ್ಟರ್, ಆಮೇಲೆ ಸರ್ ನೆಕ್ಸ್ಟು ಯುವಜನತೆ. ಸ್ಕಿಲ್ಗಳು ಕಡಿಮೆ ಅದಾವು, ಜಾಬ್ ಸಿಗುವಲ್ಲು. ಎವ್ರಿ ಫ್ಯಾಮಿಲಿ ಹ್ಯಾಸ್ ಅ ಅನ್ಎಂಪ್ಲಾಯ್ಡ್ ಯೂತ್. ಪ್ರತಿಯೊಂದು ಇವತ್ತು ಕುಟುಂಬದಲ್ಲಿ ಒಬ್ಬೊಬ್ಬರು ನಿರುದ್ಯೋಗಿಗಳಿದ್ದಾರೆ ಸರ್. ಉದ್ಯೋಗ ಮಾಡುವಂತಹ ಒಂದು ಕೆಪಾಸಿಟಿ ಇದೆ, ಬಟ್ ಅವರಿಗೆ ಉದ್ಯೋಗ ಇಲ್ಲ. ಈ ಥರ ಪರಿಸ್ಥಿತಿ ಇವತ್ತು ನಮ್ಮ ದೇಶ ಎದುರಿಸ್ತಾ ಇದೆ.